ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಗೊತ್ತಾ, ಸಂಡೇ ಸ್ಪೆಷಲ್. ನಿನ್ನೆದನೇ ಎಲ್ಲರೂ ಸ್ಟಾರ್ಟ್ ಮಾಡ್ತಿದ್ರು. ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತೀರಂತ. ಸೊ ಇವತ್ತು ಮಮ್ಮಿ ಇಲ್ಲ, ನಾನೇ ನಂಗೆ ಕುಕ್ ಮಾಡಬೇಕು. ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡೆ ಊಟ ಮಾಡೋಕ್ಕೆ ನೈಟು. ಬಟ್ ನೈಟ್ ಬೇಡ, ಚೆನ್ನಾಗಿರಲ್ಲ, ಒಬ್ಬಳೇ ಹೋಗ್ಬಿಟ್ಟು ಬರೋದು ಅದು ಸರಿ ಇರಲ್ಲ. ಸೊ ಅದಕ್ಕೆ ಮನೇಲೇ ಇವತ್ತು ನಾನೇ ಕುಕ್ ಮಾಡ್ಕೊತೀನಿ. ಸೊ ಬನ್ನಿ ಹೋಗಿ ನಮಗೆ ನಾವೇ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ಹಾಕ್ಬೇಕಂತಲೇ ಗೊತ್ತಿಲ್ಲ. ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನನಗೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ವೇಸ್ಟ್ ಮಾಡಬಾರ್ದು ಅಂತ. ಇವಾಗ ನೈಟಿಗೆ ಸ್ವಲ್ಪ ತಿನ್ಕೊಳ್ಳೋ ಅಷ್ಟೇ ಮಾಡಿದ್ದೀನಿ. ಇದು ಆಗೋಕ್ಕೆ ಲೇಟ್ ಆಗುತ್ತೆ ಅನಿಸುತ್ತೆ. ಸೊ ಇದು ಬೇಯಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇದಾಗ್ತಾ ಇರಲಿ, ಅಲ್ಲಿ ತನಕ ಒಂದು ವೀಡಿಯೋ ಮಾಡ್ಕೊಂಡು ವಾಪಸ್ ಬರ್ತೀನಿ. ಓಕೆ. ಸೊ ಇವತ್ತು ಬಂದು ನಾನು ಔಟ್ಫಿಟ್ ನೋಡಿದ್ರೆ ಆ ಸಾರಿ ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಇವಾಗ ರೈಸ್ ಮಾಡೋಕ್ಕೆ ಇಟ್ಬಿಟ್ಟು ನಾನೊಂದು ವೀಡಿಯೋ ಮಾಡೋಕ್ಕೆ ಬಂದೆ ಅಷ್ಟೇ. ಸೊ ಅದಕ್ಕಾಗಿ ಇವತ್ತು ನಾನು ಎಲ್ಲೂ ಹೊರಗೆ ಹೋಗಿಲ್ಲ. ಸೊ ನೈಟ್ ಆಗೋಗಿದೆ ಆಲ್ಮೋಸ್ಟ್. ಇವಾಗ ಕುಕ್ ಮಾಡಿಬಿಟ್ಟು ತಿನ್ನೋದಷ್ಟೇ ಬಾಕಿ. ಓಕೆ. ಸೊ ಬನ್ನಿ ಹೋಗೋಣ, ಕುಕ್ ಮಾಡೋಣ, ತಿನ್ನೋಣ. ಇವಾಗ ಮೊಟ್ಟೆ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ ಆಗ್ತಾನೇ ಇರಲಿ. ಇದು ಅನ್ನ ರೆಡಿ ಆಗಿದೆ. ಇವಾಗ ಮೊಟ್ಟೆ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಇದು ಬಾಯ್ಲ್ ಆಗೋಗಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗಲಿ, ನೋಡೋಣ. ಇವಾಗ ಹೇಗೆ ಬೆಂದಿದೆ ಅದು ಸಪ್ರೇಟಾಗಿ ಇಟ್ಕೊತೀನಿ. ಸೊ ನಾನು ಕಟ್ ಮಾಡ್ಕೊತಿದ್ದೀನಿ. ಇವಾಗ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಡೋಣ. ಆನಿಯನ್ ಚೆನ್ನಾಗಿಲ್ಲೋ ಗೊತ್ತಿಲ್ಲ, ಬಟ್ ನಾನು ಕಟ್ ಮಾಡ್ಕೊತೀನಿ. ಇವಾಗ ಬೇರೆ ಆಪ್ಷನ್ ಇಲ್ಲ, ನಾವೇ ಕುಕ್ ಮಾಡಿ ತಿನ್ನಬೇಕಲ್ವ, ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಕಟ್ ಮಾಡ್ಕೊಬೇಕು. ಆನಿಯನ್ ಕಟ್ ಮಾಡೋದಂದ್ರೆ ನಂಗೆ ಇಷ್ಟನೇ ಇಲ್ಲ. ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಯಾವಾಗಲೂ ಕಟ್ ಮಾಡೋದು. ಕಣ್ಣಲ್ಲಿ ಅದಕ್ಕೆ ನಂಗೆ ಇಷ್ಟ ಆಗಲ್ಲ ಆನಿಯನ್ ಕಟ್ ಮಾಡೋಕ್ಕೆ. ಸುಮ್ಮನೆ ಅನಿಸುತ್ತೆ, ನಾವೇ ಟೆನ್ಷನಲ್ಲಿರುತ್ತೆ ಇರ್ತೀವಿ. ಬಟ್ ಇದುವೇ ಇರಲಿ, ದೊಡ್ಡದಾಗಲೇ ಕಟ್ ಮಾಡ್ತೀನಿ, ನಾನೇ ತಿನ್ನೋಗ್ತಾನೆ, ಪರವಾಗಿಲ್ಲ ಬಿಡಿ. ಆನಿಯನ್ ತೊಗೊಂಡೆ, ಟೊಮೆಟೊನೂ ಕಟ್ ಮಾಡ್ಕೊತೀನಿ. ನನಗೆ ಮನಸ್ಸಾಗ್ತಿಲ್ಲ ನಾನು ಕುಕ್ ಮಾಡುವಾಗ, ಯಾಕಂದರೆ ಇವತ್ತೇನೋ ಇಂಟ್ರೆಸ್ಟೇ ಇಲ್ಲ ಕುಕ್ ಮಾಡೋಕ್ಕೆ ನನಗೆ. ಮಮ್ಮಿ ಇದ್ದರೆ ಮಾಡಿಕೊಡ್ತಿರೋರು, ಇಷ್ಟು ಬೇಗ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿರೋರು. ಇವಾಗ ಟೈಮು 9 o'clock ಆಗ್ತಾ ಬಂತು. ನಂದೇನು ಏನಾಗೇ ಇಲ್ಲ. ಇಷ್ಟು ಚಿಲ್ಲಿ ತಿನ್ನೋದು ಬೇಡ ಅಂದ್ಕೊಂತೀನಿ. ಹಾಕೊಳ್ಳೋಣ. ಅವ ಸಾಕು, ಇಷ್ಟು ಕಟ್ ಮಾಡ್ಕೊಂಡಿರೋದು ಸಾಕು. ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕಿ ಪಲ್ಯ ಮಾಡೋಣ ಚೆನ್ನಾಗಿ. ಇವಾಗ ಹಾಕ್ಕೊಂಡೆ, ಮರ್ತ್ಬಿಟ್ಟೆ ವೀಡಿಯೋ ತೆಗಿಯೋಕ್ಕೆ. ಸೊ ಇವಾಗ ಆನಿಯನ್, ಅಯ್ಯೋ ಇದೇನೋ ಇವತ್ತು, ಅಯ್ಯಯ್ಯೋ ಏನೋ ಒಂದು ಅಪ್ಪ. ಸೊ ಇವಾಗ ಅಮ್ಮ ಇದೇನಕ್ಕೆ ಈ ಥರ ಫ್ಲೈ ಆಗ್ತಿದೆ? ಅಮ್ಮ ಅದೆಂಥರಪ್ಪ ಮಮ್ಮಿ ಯಪ್ಪ, ಇದೇನೋ ಒಂಥರ ಸೌಂಡ್ ಆಗ್ತಿದೆ. ನಂಗಂತೂ ತುಂಬ ಭಯ ಆಗ್ತಿದೆ. ನನಗೆ ಕುಕ್ ಮಾಡೋಕ್ಕೆ ಮನಸ್ಸಿಲ್ಲ, ಸುಮ್ಮನೆ ಆರ್ಡರ್ ಮಾಡಿ ತಿನ್ನೋದೇ ಬೆಸ್ಟ್. ಬಟ್ ಇಷ್ಟೆಲ್ಲ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಅಯ್ಯ ಮೇಡ, ಹಾಗಾದ್ರೆ ನೋಡಿ ಹೆಂಗಾಗಿದೆ. ನಮ್ಮ ಮಮ್ಮಿ ಮಾಡುವಾಗ ಎಷ್ಟು ಚೆನ್ನಾಗಿ ಬರುತ್ತೆ, ಅದೇ ನಾನು ಮಾಡಿದ್ರೆ ಅಮ್ಮ ನೋಡಿ. ಇವಾಗ ಏನಾದರೂ ತಪ್ಪು ಮಾಡಿದ್ನಾ, ಮಮ್ಮಿ ಹೆಂಗೆ ಆಯಿಲ್ ಹಾಕ್ತಾರೆ ಹಂಗೇ ಆಯಿಲ್ ಹಾಕ್ಬಿಟ್ಟು ಆ ಟೊಮೆಟೊ, ಆನಿಯನ್ನು
ಅವ್ರು ಹೆಂಗೆ ಹಾಕ್ತಾರೆ ಹಂಗೇನೆ ಹಾಕಿದ್ದೀನಿ ನಾನು. ಬಟ್ ಅದು ಫ್ಲೈ ಆಗ್ತಿದೆ, ಫುಲ್ಲು ಹೊಡಿತಿದೆ ಮುಖಕ್ಕೆ, ಕ್ಯಾಮ್ರಕ್ಕೆ ಎಲ್ಲನೂ. ನಿಜವಾಗ್ಲೂ ಅದು ಕೈಗುಣ ಅಂತ ಹೇಳ್ತಾರಲ್ವ, ಕುಕ್ ಮಾಡೋಕ್ಕೆ ಅದಕ್ಕೂ ಇಡಿಸ್ಬೇಕು. ಯಾರು ಕುಕ್ ಮಾಡ್ತಾರೆ ನೋಡಿ ಅವರೇ ಇಡಿಸ್ಬೇಕು, ಅವಾಗ ಮಾತ್ರ ಅದೆಲ್ಲಮ್ಮ ಲೈಕ್ ಮಾಡೋದು ಅಂದ್ಕೊತೀನಿ. ನಮ್ಮ ಅಮ್ಮ ಹಿಂಗೆ ತಾನೇ ಮಾಡೋದು, ಎಲ್ಲರೂ ಹಿಂಗೆ ತಾನೆ. ಫಸ್ಟ್ ಚೆನ್ನಾಗಿ ನೋಡಿ, ಇದು ಫಸ್ಟ್ ಬ್ಲ್ಯಾಕ್ ಕಲರ್ ಆಯಿತು, ಇವತ್ತು ಟೇಸ್ಟ್ ಬರಲ್ಲ. ಇದು ಪಕ್ಕ ಇವತ್ತು ಕೆಟ್ಟು ಹೋಯಿತು ಅಂದ್ಕೊತೀನಿ. ನೋಡಿ ಎಲ್ಲ ಚೆನ್ನಾಗಿ ಕಲರ್ ಬರುತ್ತೆ, ಬಟ್ ನಂದು ಇದು ಮಾಡುವಾಗಲೇ ಸ್ಟಾರ್ಟಿಂಗ್ ಎಲ್ಲ ನೋಡಿ ಎಲ್ಲ ಬ್ಲ್ಯಾಕ್ ಆಗೋಯ್ತು. ಇವಾಗ ಇದು ಪಕ್ಕ ಕೆಟ್ಟೋಗುತ್ತೆ ಅಂತ ಅಂದ್ಕೊತೀನಿ. ಸುಮ್ಮನೆ ಬಿರಿಯಾನಿ ಆರ್ಡರ್ ಮಾಡಿ ತಿನ್ಬೋದಿತ್ತೇನೋ ಝೊಮ್ಯಾಟೋದಲ್ಲಿ. ಬಟ್ ನಾನು ಆಲ್ರೆಡಿ ಒಂದು ಆರ್ಡರ್ ಮಾಡಿದ್ದೆ, ಮೈಕ್ ಆರ್ಡರ್ ಮಾಡಿದ್ದೆ ಆಲ್ರೆಡಿ. ಅದಕ್ಕೇ ತುಂಬ ಖರ್ಚಾಗೋಯ್ತು. ಸೊ ಅದಕ್ಕೆ ನಾನು ಬೇಡ, ಮನೇಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಲ್ಲ ದುಡ್ಡು ಕಾಲ್ ಮಾಡಿಬಿಟ್ರೆ ಮತ್ತು ಮಂತ್ ಎಂಡಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಅದೇ ಮಾಡಿರೋ ದೊಡ್ಡ ತಪ್ಪು ಅಂದ್ಕೊತೀನಿ. ಅಪ್ಪ ಇದೇನೋ ನಂಗೆ ತುಂಬಾ ಭಯ ಆಗ್ತಿದೆ. ಆದರೆ ಆಯ್ತಿಲ್ಲ, ನಾನೆಲ್ಲ ಪೌಡ್ರ್ ಹಾಕ್ಕೊಂಡು ನೋಡುವ ಹೆಂಗೆ ಬರುತ್ತೆ ಏನು ಅಂತ ಹಿಂಗೇನೆ ಮಿಕ್ಸ್ ಮಾಡ್ಕೊತಿರ್ತೀನಿ. ಅದು ಬಂದರೆ ಬರಲಿಲ್ಲ ಆದರೆ ಊಟ ಮಾಡಲ್ಲ, ಸುಮ್ಮನೆ ಮಾಡ್ಕೊತೀನಿ ಹಂಗೇನೆ. ಮತ್ತೇನು ಮಾಡೋದು, ಇದು ಚೆನ್ನಾಗೇ ಬರ್ತಿಲ್ಲ, ನನಗೂ ಬೇರೆ ಭಯ ಆಗ್ತಿದೆ. ಪಕ್ಕ ಇವಾಗ ಚೆನ್ನಾಗಿ ಬರಲ್ಲ ನಂಗೆ. ಅದು ಆಲ್ರೆಡಿ ಅದು ಬ್ಲ್ಯಾಕ್ ಆಗೋಯ್ತು. ಅದು ಟೊಮೆಟೊ, ಆನಿಯನ್ನು ಎಲ್ಲ ನೋಡಿ ನೀಟಾಗಿ ಮಾಡಿದ್ದೆ, ಬಟ್ ತುಂಬ ಗಲೀಜಾಗೋಯ್ತು. ನನಗೇನೆ ಇದು ಇಷ್ಟ ಆಗ್ತಿಲ್ಲ. ಟೇಸ್ಟ್ ಚೆನ್ನಾಗಿ ಬರಲ್ಲ ಅನ್ಕೊತೀನಿ. ನಾನು ಕೋರಿಯಂಡರ್ ಪೌಡ್ರ್, ಚಿಲ್ಲಿ ಪೌಡ್ರು, ಅರಿಶಿನ ಮತ್ತು ಚಿಕನ್ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ನಂಗಂತೂ 1% ಕಾನ್ಫಿಡೆಂಟ್ ಇಲ್ಲ ಚೆನ್ನಾಗಿ ಬರುತ್ತೆ ಅಂತ. ಇವತ್ತು ಊಟ ಮಾಡಿದಾಗೇನೆ ನಾನು. ಸೊ ಲೈಫಲ್ಲಿ ಒಂದೇ ಗುರಿ, ಒಂದು ಕುಕ್ಕಿಂಗ್ ಗೊತ್ತಿರೋ ಹುಡುಗನ ನೋಡಿ ಮದುವೆ ಆಗಬೇಕು, ಇಲ್ಲಾಂದರೆ ಬೇಗ ಕುಕ್ಕಿಂಗ್ ಕಲ್ತ್ಕೊಬೇಕು ಅಷ್ಟೇ. ಇದು ಎರಡೂ ಸಿಕ್ಕಿಲ್ಲ ಅಂದರೆ ಲೈಫು ತುಂಬಾ ಕಷ್ಟ. ನೋಡಿ ಬೇಯ್ತಿದೆ, ಇದು ಪಕ್ಕ ಇವತ್ತು ಚೆನ್ನಾಗಿ ಬರಲ್ಲ. ನನಗೆ ಗಲೀಜಾಗಿದ್ರೆ ನಂಗೆ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದೆ ನಾನು. ಇಲ್ಲೆಲ್ಲ ನೋಡಿ ಹೆಂಗಾಗಿದೆ ಅಂತ. ನಂಗೆ ಈ ಥರ ಇದ್ರೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ನೋಡಿ ಇದು ಬೇರೆ ಕುದೀತಿದೆ, ಹೆಂಗೆ ಬರುತ್ತೋ ಏನೋ. ನನಗಂತೂ ಚೆನ್ನಾಗಿ ಬರಲ್ಲ ಅಂತಲೇ ಅನ್ಕೊತೀನಿ ನಾನು. ಇದೇನು ಚೆನ್ನಾಗೇ ಬಂದಿಲ್ಲ, ನೋಡುವಾಗಲೇ ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ. ಇವತ್ತೇನೋ ಚೆನ್ನಾಗೇ ಬರ್ತಾ ಇಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಎಗ್ಗೇನೆಲ್ಲ ಕ್ಲೀನ್ ಮಾಡಬೇಕು. ಒಂದ್ಸಲ ಎಲ್ಲನೂ ಕ್ಲೀನ್ ಮಾಡಿದೆ, ಇವಾಗ ಮತ್ತೊಂದು ಸಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಗ್ಲಿ ತಲೆ ನೋವಾಗ್ಬಿಡುತ್ತೆ, ಟೆನ್ಷನ್ ಆಗಿಬಿಡುತ್ತೆ. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಇದಾದ ತಕ್ಷಣ ಕ್ಲೀನ್ ಮಾಡಿ ಮತ್ತು ಊಟ ಮಾಡಬೇಕು. ಹೆಂಗಿರುತ್ತೋ ಅಂತ ಗೊತ್ತಿಲ್ಲ. ದೇವ್ರ ಪುಣ್ಯದಲ್ಲಿ ಚೆನ್ನಾಗಿದ್ದರೆ ಸಾಕು ಅಷ್ಟೇ. ರೆಡಿಯಾಗಿದೆ. ಇದು ಹೆಂಗಿರುತ್ತೋ ಟೇಸ್ಟು ಏನಂತಲೇ ಗೊತ್ತಿಲ್ಲ. ಬನ್ನಿ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಸೊ ಇವಾಗ ರೆಡಿಯಾಗಿದೆ ನೋಡಿ, ಹಿಂಗೆ ಕಾಣಿಸ್ತಿದೆ. ಹೆಂಗಿದೆ ಟೇಸ್ಟ್ ಅಂತ ನಂಗಂತೂ ಗೊತ್ತಿಲ್ಲ. ಬನ್ನಿ ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ, ಸಪ್ಪೆ ಇದೆ. ನಮ್ಮ ಮಮ್ಮಿ ಮಾಡ್ದಾಗೇ ಇಲ್ಲ. ಸೊ ಪರವಾಗಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸದಾಗಿ ಏನಾದರೂ ಟ್ರೈ ಮಾಡ್ತೀನಿ, ಹೆಂಗೆ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿ ತನಕ ಬಾಯ್.